ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್ ಆಗಿ ಆಕ್ಟಿವ್ 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 ಆಕ್ಟಿವ್. ನಮಸ್ಕಾರ ಗೆಳೆಯರೆ. ನಮಸ್ತೆ. ಮಕ್ಕಳ ಹಕ್ಕುಗಳ ಮಾಸ ನವೆಂಬರ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಪ್ರತಿದಿನ ನಿಮಗೆ ವಿಶೇಷ ವ್ಯಕ್ತಿಗಳನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹಾಗೆ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಿರೋದು ಮಕ್ಕಳ ಸ್ನೇಹಿ ಪತ್ರಕರ್ತರೊಬ್ಬರನ್ನ. ಇವರು ಹಲವಾರು ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಮಕ್ಕಳ ವಿಚಾರಗಳನ್ನ ನಮ್ಮ ಕರ್ನಾಟಕದ ರಾಜ್ಯ ತುಂಬಾ ಪ್ರಚಾರ ಮಾಡುವಂತ ಕೆಲಸ ಮಾಡಿದ್ದಾರೆ. ಅಂತ ಮಾಡಿರುವಂತ ವ್ಯಕ್ತಿ ರಶ್ಮಿ ಬೇಲೂರ್ ಅವರು. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ನಿಮ್ಮೆಲ್ಲರ ಪರವಾಗಿ. ಕಾರ್ಯಕ್ರಮಕ್ಕೆ ಸ್ವಾಗತ ರಶ್ಮಿ ಅವರಿಗೆ. ಥ್ಯಾಂಕ್ ಯು ಸರ್. ಹೇಳಿ ರಶ್ಮಿ ಅವರೇ, ಎಷ್ಟು ವರ್ಷಗಳಿಂದ ನೀವು ಪತ್ರಿಕೋದ್ಯಮದಲ್ಲಿ ಇದ್ದೀರಾ? ನಾನು ಕಳೆದ 19 ವರ್ಷದಿಂದ ಪತ್ರಿಕೋದ್ಯಮದಲ್ಲಿ ಇದ್ದೀನಿ. ಕನ್ನಡ ಪತ್ರಿಕೋದ್ಯಮದಿಂದ ಪ್ರಾರಂಭ ಮಾಡಿದ್ದು. ಈಗ ನಾನು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಮುಖ್ಯವಾಗಿ ಎಜುಕೇಶನ್ ಮತ್ತೆ ಮಕ್ಕಳ ಹಕ್ಕುಗಳ ಬಗ್ಗೆ. ಈಗ ಶಿಕ್ಷಣದ ವಿಚಾರಗಳನ್ನ ನೀವಾಗಿ ಆಯ್ಕೆ ಮಾಡ್ಕೊಂಡಿದ್ದು ಅಥವಾ ಬೇರೆ ರೀತಿಯಿಂದ ಬಂದಿದ್ದು? ಅದು ಇಲ್ಲ, ನಾನೇ ಆಯ್ಕೆ ಮಾಡ್ಕೊಂಡಿದ್ದು. ಯಾಕಂದ್ರೆ ನನ್ಗೆ ಮಕ್ಕಳ ಬಗ್ಗೆ ಬರೆಯೋದು ತುಂಬಾ ಆಸಕ್ತಿಕರ ವಿಷಯ. ಯಾಕಂದ್ರೆ ಎಷ್ಟೊಂದು ಪತ್ರಕರ್ತರಿಗೆ ಸುದ್ದಿ ಬರೆಯುವಾಗ ಮಕ್ಳು ಅಂದ್ರೆ ನನ್ಗೂನು ಪ್ರಾರಂಭದಲ್ಲಿ ಬರೆಯುವಾಗ ಮಕ್ಳ ಬಗ್ಗೆ ಏನ್ ಬರಿಬೇಕು ಏನ್ ಬರಿಬಾರ್ದು ಗೊತ್ತಿರ್ಲಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಮಂತವ್ರ ಹತ್ರ, ವಾಸುದೇವ್ ಶರ್ಮಾ ಅವ್ರ ಇಂತ ಎಕ್ಸ್ಪರ್ಟ್ಸ್ ಹತ್ರ ಮಾತಾಡುವಾಗ ನನ್ಗೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿ ನಾನು ಅದನ್ನೇ ನನ್ ಬೀಟ್ ಅಂತ ಕನ್ಸಿಡರ್ ಮಾಡಿದೆ. ಸೊ ಅವಾಗಿಂದ ನಾನು ಇದೇ ಬರೀತಿದ್ದೀನಿ. ಶಿಕ್ಷಣ, ಮಕ್ಕಳ ಹಕ್ಕುಗಳು, RTE ಇದೆಲ್ಲ ಇದ ಕೆಳಗಡೆನೆ ಬರುತ್ತೆ. ಮಕ್ಕಳ ಹಕ್ಕುಗಳ ಕ್ಷೇತ್ರದಲ್ಲಿ ರಿಪೋರ್ಟ್ ಮಾಡ್ಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಆಗಿ ನಾವು ಹೇಳ್ತಾ ಇರ್ತೀವಿ, ಮಕ್ಕಳ ಖಾಸಗಿತನಕ್ಕೆ ನಾವು ಬಹಳ ಇಂಪಾರ್ಟೆನ್ಸ್ ಕೊಡ್ಬೇಕು, ಪ್ರವೇಶಿನ ಕಾಪಾಡಬೇಕು ಮಕ್ಕಳು ಅಂತ. ಅದರ ಅನುಭವ ನಿಮ್ಗೆ ಚೆನ್ನಾಗಿ ಆಗಿದೆ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೇಡಮ್? ಹೌದು, ಇತ್ತೀಚೆಗೆ 2 ವರ್ಷದ ಹಿಂದೆ ನನ್ಗೊಂದು ದೊಡ್ಡ ಅನುಭವ ಆಯ್ತು. ಅಷ್ಟೆಲ್ಲ ನನ್ಗೆ ಅಂದ್ರೆ ಎಕ್ಸ್ಪರ್ಟ್ಸ್ ಪರಿಚಯ ಇದ್ರುನು ನಾನು ಕೇಳಿ ಮತ್ತೊಂದ್ಸತಿ ವೆರಿಫೈ ಮಾಡ್ಕೊಂಡು ಬರಿತೀನಿ. ಯಾವಾಗ್ಲೂ ಬರ್ದಿರೋದ್ ಸರಿ ಇದೆಯಾ ಇಲ್ವೋ ಅಂತ ಬರೀ ಇಂಟರ್ನೆಟ್ ಅಲ್ಲಿ ನೋಡೋದೆಲ್ಲ ಎಕ್ಸ್ಪರ್ಟ್ಸ್ ಹತ್ರ ಕೇಳಿ ಬರಿತೀನಿ. ಆದ್ರೆ ನನ್ಗೆ ಗೊತ್ತಿಲ್ದಿರ ನಾನ್ ಒಂದ್ ಕಷ್ಟಕ್ಕೆ ಸಿಕ್ಕಾಕೊಂಡೆ. ಏನಂದ್ರೆ ನನ್ಗೆ ಲಾಕ್ ಡೌನ್ ನಲ್ಲಿ ನನ್ಗೊಂದು ಮಾರತ್ತಳ್ಳಿ ಪೊಲೀಸ್ ಸ್ಟೇಷನ್ ಇಂದ ಒಂದು ಫೋನ್ ಬಂತು. ನಿಮ್ಗೆ ಒಂದು ನೋಟಿಸ್ ಅಲ್ಲ, ಆಕ್ಚುಲಿ ವಾರಂಟ್ ಇದೆ ಅಂತ. ಯಾಕೆ ಅಂದ್ರೆ ನಾನು ಪೋಕ್ಸೋಲಿ ನನ್ನ A3 ಅಂತ ಅಕ್ಯೂಸ್ 3 ಅಂತ ಬುಕ್ ಮಾಡಿದ್ರು. ನನ್ಗೆ ಕೇಸ್ ಗೊತ್ತಿಲ್ಲ, ಏನ್ ಇಶ್ಯೂ ಗೊತ್ತಿರ್ಲಿಲ್ಲ. ಆಮೇಲೆ ನಾನು ಟೈಮ್ ತಗೊಂಡೆ. ಆಮೇಲೆ ಕೇಸ್ ಡೀಟೇಲ್ಸ್ ತಗೊಳ್ಳುವಾಗ ಅದು ನಾನು ಹಳೆ ಪತ್ರಿಕೆಯಲ್ಲಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಕೆಲಸ ಮಾಡುವಾಗ ಮಾಡಿದ ವರದಿಗೆ ನನ್ನನ್ನ ಕೇಸ್ ಫೈಲ್ ಮಾಡಿದ್ರು. ಆಗ ಒಂದು ಪ್ರೀ ಸ್ಕೂಲ್ ಅಲ್ಲಿ ಒಂದು ಪೋಕ್ಸೋ ಆಗಿತ್ತು ಒಂದ್ ಮಗು ಮೇಲೆ. ಸೊ ನನ್ಗೆ ಎಲ್ಲಾ ಮಾಹಿತಿ ಇತ್ತು. ನಾನು ಎಲ್ಲೂ ಕೂಡ ಮಗು ಐಡೆಂಟಿಟಿ ಆಗ್ಲಿ ಶಾಲೆ ಹೆಸರಾಗ್ಲಿ ರಿವೀಲ್ ಮಾಡಿರ್ಲಿಲ್ಲ. ಆದ್ರೆ ನಮ್ಮ ಫೋಟೋಗ್ರಾಫರ್ ಒಂದು ಫೋಟೋ ತಂದಿದ್ರು. ಅದ್ರಲ್ಲಿ ಆ ಶಾಲೆ ಹೆಸರು ಬಂದಿತ್ತು. ಈಗ್ಲೂ ನಾನ್ ಶಾಲೆ ಹೆಸರು ಹೇಳಲ್ಲ, ಶಾಲೆ ಹೆಸರು ಪಬ್ಲಿಷ್ ಆಗಿತ್ತು, ಆದ್ರೆ ರಿಪೋರ್ಟ್ ನನ್ನ ಹೆಸರಲ್ಲಿತ್ತು. ಆ ಕಾರಣಕ್ಕೆ ನನ್ನನ್ನ ಬುಕ್ ಮಾಡಿದ್ರು. ಆಗ್ಲೂ ಕೂಡ ನಾನು ಎಲ್ಲ ನಿಮ್ಮೆಲ್ಲರನ್ನು ಒಪಿನಿಯನ್ ಕೇಳ್ದೆ ಏನ್ ಮಾಡ್ಬೇಕು ಅಂತ. ಬಟ್ ಅದು ಚಾರ್ಜ್ ಶೀಟ್ ಫೈಲ್ ಆಗಿದ್ರಿಂದ ನಾನು ಕೇಸ್ ಫೇಸ್ ಮಾಡ್ಬೇಕಾಯ್ತು. 2 ವರ್ಷ ನಾನು ಕೋರ್ಟ್ ಅಲ್ಲಿ ಫೈಟ್ ಮಾಡಿ ಆದ್ಮೇಲೆ ನನ್ಗೆ ಕ್ವಾಶಿಂಗ್ ಆಯ್ತು. ಓಕೆ, ಬಹಳ ಆಕ್ಚುಲಿ ಅದು ನಿಜಕ್ಕೂ ಒಂದು ದೊಡ್ಡ ಸಾಧನೆನೇ. ಯಾಕೆಂತ ಹೇಳಿದ್ರೆ ಈ ತರ ಬಹಳಷ್ಟು ಪತ್ರಕರ್ತರು ಮಾಡ್ತಾನೆ ಇರ್ತಾರೆ. ಉದಾಹರಣೆಗೆ ಬಾಲಾಪರಾಧಿಗಳು ಅನ್ನೋ ಪದ ಬರಿಬಾರ್ದು, ಅದ್ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ರಿಮೈಂಡ್ ಹೋಮ್ ಅನ್ನೋ ಪದ ನೀವು ಬಳಸೋದೇ ಇಲ್ಲ. ಸೊ ಈ ಸೆನ್ಸಿಟೈಸೇಷನ್ ಆಗಿದೆಯಲ್ಲ ಮಕ್ಕಳ ಹಕ್ಕುಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು, ಆದ್ರಿಂದ ನಿಮ್ಗೆ ನಾವು ಮಕ್ಕಳ ಸ್ನೇಹಿ ಪತ್ರಕರ್ತರು ಅಂತ ಕರಿತೀವಿ. ಈಗ ನೀವು 19 ವರ್ಷದ ಹಿಂದೆ
ಹಾ. ಮಾಡ್ತಿದ್ದ ಮಕ್ಕಳ ವಿಚಾರ ವರದಿಗೂ ಈಗ ಒಂದು 19 ವರ್ಷದ ನಂತರ ಏನ್ ವ್ಯತ್ಯಾಸ ಕಾಣಿಸುತ್ತೆ ರಶ್ಮಿ ಅವರೇ? ಆಗ ನಾನು ಇಷ್ಟು ಸೆನ್ಸಿಟಿವ್ ಇರ್ಲಿಲ್ಲ. ಹಾ. ಏನಾಗುತ್ತೆ ಬರೆದ್ರೆ, ಹ್ಮ್. ಮಕ್ಳ ಬಗ್ಗೆ ಬರೆದ್ರೆ ಏನಾಗುತ್ತೆ, ಯಾರ್ ಹ್ಮ್. ಕೇಳ್ತಾರೆ? ಹ್ಮ್. ಅಂದ್ರೆ ಕೆಲವು ಸತಿ ಹೆಸರು ಚೇಂಜ್ ಮಾಡಿ ಬರಿತೀವಿ. ಆಕ್ಚುಲಿ ಹೆಸರು ಚೇಂಜ್ ಮಾಡಿ ಕೂಡ ಇನ್ನೊಂದ್ ಮಗು ಹೆಸರು ಬರಿಬಾರ್ದು ಅಂತ ಅಷ್ಟು ಸೆನ್ಸಿಟಿವ್ ಆಗಿದ್ದೀನಿ ನಾನೀಗ. ಹಾ. ಬರಿಬಾರ್ದು ಅಂದ್ರೆ ಬರಿಬಾರ್ದು. ಹ್ಮ್. ಸೊ ಮುಂಚೆ ಅದಿರ್ಲಿಲ್ಲ, ಯಾರ್ ಕೇಳ್ತಾರೆ, ಮಕ್ಳು ಅಲ್ವಾ. ಹ್ಮ್. ಆತರ ನನ್ಗೂ ಅಭಿಪ್ರಾಯ ಇತ್ತು. ಬಟ್ ಈಗ ನಾನು ತುಂಬಾ ಇದ್ರ ಬಗ್ಗೆ ನಂಗೆ ಎಜುಕೇಟ್ ಆಗಿದ್ದೀನಿ. ಹ್ಮ್. ಪೋಕ್ಸೋ ಓದ್ಕೊಂಡಿದ್ದೀನಿ, RTE ಓದ್ಕೊಂಡಿದ್ದೀನಿ. ಸೊ ಹ್ಮ್. ಯಾರಾದ್ರೂ ನನ್ ಕೊಲೀಗ್ಸ್ ಯಾರಾದ್ರೂ ಕ್ರೈಮ್ ರಿಪೋರ್ಟರ್ಸ್ ಆಗಿರ್ಬೋದು, ಮತ್ತೊಬ್ರಾಗಿರ್ಬೋದು, ಮೊನ್ನೆ ಮಂಡ್ಯ ಇನ್ಸಿಡೆಂಟ್ ಆದಾಗ ಎಲ್ರೂ ಹೆಸರು ಬರೆದಿದ್ದಾರೆ. ಹ್ಮ್. ಹೌದು. ಸೊ ಹ್ಮ್. ಆಗ ನಾವು ಆಫೀಸಲ್ಲಿ ಫೈಟ್ ಮಾಡ್ತೀವಿ, ಮೀಟಿಂಗ್ ಅಲ್ಲಿ ನಾವು ಕೇಳ್ತೀವಿ, ಯಾಕೆ ಪೋಕ್ಸೋ ಓದ್ಕೊಂಡಿಲ್ವಾ, JJ ಆಕ್ಟ್ ಓದ್ಕೊಂಡಿಲ್ವಾ, ಯಾಕೆ ಬರೀತೀರಾ ನೀವು ಅಂತ. ಸೊ ಹ್ಮ್. ಅಷ್ಟು ಮಟ್ಟಿನ ಜ್ಞಾನ ಇವಾಗ ಬಂದಿದೆ ನನ್ಗೆ. ಓಕೆ. ಅಂದ್ರೆ ಅವಾಗ ಸುದ್ದಿಗಳು ಯಾವ ತರ ಬರ್ತಾ ಇತ್ತು? ಒಂದು 10 ವರ್ಷದ ಹಿಂದೆ ಆ ಇದು ಬಾಲಕಾರ್ಮಿಕರ ಪದ ಆಗ್ಲಿ ಅಥವಾ ಆಗ್ಲೇ ರೈಟ್ ಟು ಎಜುಕೇಶನ್ ಆಕ್ಟ್ ಆಗಿ ಶುರುವಾಗ್ತಾ ಇತ್ತು. ಹೌದು. ಅಂತ ಸಂದರ್ಭಕ್ಕೂ ಈಗಿನ ಸಂದರ್ಭಕ್ಕೂ ಎಂತಹ ಉಲ್ಲಂಘನೆಯ ವಿಚಾರಗಳು ಬರ್ತಾ ಇದೆ ಅಂತ ಅನ್ಸುತ್ತೆ ನಿಮ್ಗೆ? ಆಗ ಯಾರು ಕೇರ್ ಮಾಡ್ತಿರ್ಲಿಲ್ಲ, ಈಗ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿದೆ. ಬರಿಬಾರ್ದು ಅಂತ. ಕೆಲವೊಂದ್ ಸತಿ ನಮ್ ಡೆಸ್ಕ್ ಅಲ್ಲಿ ಇರೋರ್ಗೆ ಇದ್ರ ಬಗ್ಗೆ ನಾಲೆಡ್ಜ್ ಕಡಿಮೆ ಇರುತ್ತೆ. ಸೊ ಆಗ ಕೆಲವೊಂದ್ ಸತಿ ಈ ತಪ್ಪುಗಳು ರಿಪೀಟ್ ಆಗುತ್ತೆ. ರಿಪೋರ್ಟರ್ಸ್ ಮಾಡಲ್ಲ ಫೀಲ್ಡ್ ಹೋಗೋರು ಅಂದ್ರೂ ಕೂಡ ಕೆಲವೊಂದ್ ಸತಿ ಅಲ್ಲಿ ರಿಪೀಟ್ ಆಗುತ್ತೆ. ಆಮೇಲೆ ಕೆಲವು ಕಡೆ ಡಿಸ್ಟ್ರಿಕ್ಟ್ ಗಳಲ್ಲಿ ಇದ್ರ ನಾಲೆಡ್ಜ್ ಕಡಿಮೆ ಇದೆ. ತಾಲೂಕ್ ಮಟ್ಟದಲ್ಲಿ ಮಂಡ್ಯ ಇನ್ಸಿಡೆಂಟ್ ಆದಾಗ ಅಲ್ಲಿಂದ ರಿಪೋರ್ಟ್ಸ್ ಬರುವಾಗ ಅವ್ರಿಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕಡಿಮೆ ಇರ್ಬೋದು, ಅಥವಾ ಅಲ್ಲಿ ಎಕ್ಸ್ಪರ್ಟ್ಸ್ ಕೊರತೆ ಇರ್ಬೋದು. ಸೊ ಹೀಗಾಗಿ ರಿಪೀಟ್ ಆಗ್ತಾ ಇದೆ ಈಗ್ಲೂ ಕೂಡ. ಹೋಗ್ಸೋ ಬಂದಾಗ ರಿಪೀಟ್ ಆಗ್ತಾ ಇದೆ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ವಿಶ್ವಸಂಸ್ಥೆ ಕೆಲವು ಗೈಡ್ಲೈನ್ಸ್ ಮೀಡಿಯಾದವ್ರಿಗೂ ಕೊಟ್ಟಿದೆ, ಇಂಥದ್ ಮಾಡಬಾರ್ದು ಅಂತ. ಈಗ ದೇವದಾಸಿ ಮಕ್ಕಳದಾಗ್ಲಿ ಅಥವಾ ಬಾಲ್ಯ ವಿವಾಹ ಆಗಿರೋ ಮಕ್ಕಳದಾಗ್ಲಿ ಕೆಲಸರಿ ಫೋಟೋಗಳು ಬಂದ್ಬಿಡುತ್ತೆ. ನೀವ್ ಹೇಳಿದ್ರಿ ಕ್ರೈಮ್ ರಿಪೋರ್ಟರೇ ಬೇರೆ, ಚಿಲ್ಡ್ರನ್ ಬೈಟ್ಸ್ ಅವರೇ ಬೇರೆ ಅಂತ. ಅಲ್ಲಿ ಒಂದು ಸಮನ್ವಯ ಇರೋದಿಲ್ವಾ ಅನ್ಸುತ್ತೆ ನಿಮ್ಗೆ? ಇತ್ತೀಚೆಗೆ ಅದು ಕಡಿಮೆ ಆಗಿದೆ. ಯಾಕಂದ್ರೆ ಟೈಮಿಂಗ್ಸ್ ಅವ್ರು ಬರೋ ಟೈಮಿಂಗ್ಸ್ ಬೇರೆ ಇರುತ್ತೆ. ನಾವು ಅಂದ್ರೆ ಆ ರಿಪೋರ್ಟರ್ಸ್ ಮಧ್ಯ ಕೋವಿಡ್ ಬ್ರೇಕ್ ಅಲ್ಲಿ ಕೆಲವ್ರು ಇನ್ನೂ ವರ್ಕ್ ಫ್ರಮ್ ಹೋಮ್ ಇದ್ದಾರೆ. ಸೊ ಕಮ್ಯುನಿಕೇಶನ್ ಮಧ್ಯೆ ಗ್ಯಾಪ್ ಆಗಿರೋದ್ರಿಂದ ಇದು ಇತ್ತೀಚೆಗೆ ಇದು ಪ್ರಾಬ್ಲಮ್ ಆಗಿದೆ. ಓಕೆ, ಅದು ಸರಿ ಹೋಗುತ್ತೆ, ಅದು ಎಲ್ಲ ಕಮ್ಯುನಿಕೇಶನ್ ಸರಿ ಆಗ್ತಾ ಅನ್ಸುತ್ತೆ ನಿಮ್ಗೆ? ಹೌದು. ಈಗ ನೋಡಿ, ನಿಮ್ಗೆ ಸುದ್ದಿ ತಕ್ಷಣ ಅದು ಗೊತ್ತಾಗ್ಬಿಡುತ್ತೆ. ಯಾವ್ದಾನ ಒಂದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗಿರೋದು, ಶಾಲೆಯಲ್ಲಿ ಶಿಕ್ಷೆ ಆಗ್ತಾ ಇರೋದು, ಅಥವಾ ರೈಟ್ ಟು ಎಜುಕೇಶನ್ ಆಕ್ಟ್ ಉಲ್ಲಂಘನೆ ಆಗಿರೋದು ಎಲ್ಲ ಈ ಪ್ರಸಂಗಗಳು ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಸಮಾಜದಲ್ಲಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆಯ ಇದು ಹೌದು, ಜಾಸ್ತಿ ಆಗ್ತಿದೆ. ಅಥವಾ ಅವಾಗ ಗೊತ್ತಾಗ್ತಿರ್ಲಿಲ್ಲ, ಇವಾಗ ಬೇಗ ಗೊತ್ತಾಗ್ತಿದೆ. ಆಕ್ಟ್ ಗಳು ಬರಕ್ ಮುಂಚೆ, ಆಕ್ಟ್ ಬಗ್ಗೆ ಜನರಿಗೆ ಗೊತ್ತಾಗಕ್ ಮುಂಚೆ ಇದೆಲ್ಲ ಅಲ್ಲಲ್ಲೇ ಮುಚ್ಚೋಗ್ತಿತ್ತು. ಮಕ್ಳು ಹೇಳ್ಕೊತಿರ್ಲಿಲ್ಲ, ಪೇರೆಂಟ್ಸ್ ಆಚೆ ಬಂದ್ ಹೇಳ್ತಿರ್ಲಿಲ್ಲ. ಬಟ್ ಈಗ ಎಲ್ರಿಗೂ ಗೊತ್ತಿದೆ. ಸೊ ಹಂಗಾಗಿ ರಿಪೋರ್ಟ್ಸ್ ಜಾಸ್ತಿ ಆಗ್ತಿರಬಹುದು. ರಿಪೋರ್ಟ್ಗಳು ಜಾಸ್ತಿ ಜಾಸ್ತಿ ಆಗ್ತಿದೆ. ಅವೇರ್ನೆಸ್ ಇದೆ, ಅದಕ್ಕೆ ಜಾಸ್ತಿ ಆಗ್ತಿದೆ ಅಂತ. ಜಾಸ್ತಿ ಆಗ್ತಿದೆ, ಹೌದು. ಸರಿ, ನೀವು ಒಬ್ಬ ಪತ್ರಕರ್ತೆಯಾಗಿ ಈಗ ಪತ್ರಿಕೆಗಳನ್ನ ಮಕ್ಕಳು ಓದುವುದನ್ನ ಜಾಸ್ತಿ ಮಾಡಿದ್ದಾರೆ ಅಥವಾ ಕಡಿಮೆ ಮಾಡಿದ್ದಾರೆ, ಆ ತರದಿಂದ ಗೊತ್ತಾಗುತ್ತಾ ಇದೆಯಾ ನಿಮ್ಗೆ? ಶಾಲೆಗಳಲ್ಲಿ ಓದ್ತಾ ಇರೋದಾಗ್ಲಿ? ಇಲ್ಲ, ಶಾಲೆಗಳಲ್ಲಿ ಪತ್ರಿಕೆಗಳು ಓದೋದು ತುಂಬಾ ಕಡಿಮೆ ಆಗಿದೆ. ಅಲ್ಲಿಗೆ ಸ್ಟೂಡೆಂಟ್ ಎಡಿಷನ್ ಅಂತಾನೆ ಕೊಟ್ಬಿಡ್ತಾರೆ. ಅದ್ರಲ್ಲಿ ಅವರಿಗೆ ಚಿತ್ರ ಬರೆಯೋದು, ಆತರ ಏನೋ ಕಾಂಪಿಟೇಷನ್ಸ್, ಆತರ ಸೆಪರೇಟ್ ಎಡಿಷನ್ ಇರುತ್ತೆ. ಈ ಮೇಜರ್ ಇಶ್ಯೂಸ್ ಮಕ್ಳನ್ನ ತಲುಪೋದೇ ಇಲ್ಲ. ಆಮೇಲೆ ಮನೆಗಳಲ್ಲೂ ಪತ್ರಿಕೆ ತರಿಸೋರು ಕಡಿಮೆ ಆಗಿದ್ದಾರೆ. ಸೊ ಮಕ್ಳು ಪತ್ರಿಕೆ ಓದೋದು ತುಂಬಾ ಕಡಿಮೆ ಆಗಿದೆ. ನೀವು ವರದಿ ಮಾಡಿದ ಕೆಲವು ಲೇಖನಗಳಿಂದ ಅತ್ಯಂತ ತುಂಬಾ ಗಂಭೀರವಾದ ಪರಿಣಾಮಗಳು ಆಗಿ, ಈ ಉದಾಹರಣೆಗೆ RTA ಕೆಲವು ಕೇಸ್ಗಳಲ್ಲಿ ಆ ಶಾಲೆಗಳು ಮಕ್ಕಳಿಗೆ ನ್ಯಾಯ ಕೊಟ್ಟಿರೋ ಇದು ಆಗಿದೆ. ಅಂತಹ ಪ್ರಸಂಗಗಳಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ? ಅವಾಗ ತುಂಬಾ ಹೆಮ್ಮೆ ಅನ್ಸುತ್ತೆ. ಅಟ್ಲೀಸ್ಟ್ ನಾನ್ ತಿಳ್ಕೊಂಡಿದ್ದಕ್ಕೆ ನಾನ್ ಬರ್ದೆ, ನನ್ನಿಂದ 2 ಜನಕ್ಕೋ 3 ಜನಕ್ಕೋ RTE ಸೀಟ್ ಸಿಕ್ತಿರ್ಲಿಲ್ಲ, ಅದ್ ಸಿಕ್ತು ಅಂತನೋ, ಕಾರ್ಪೊರಲ್ ಪನಿಷ್ಮೆಂಟ್ ಆಗಿರುತ್ತೆ, ಅದು ನಮ್ಮಿಂದ ಗೊತ್ತಾಯ್ತು. ಸೊ ಆ ಮಕ್ಳಿಗೆ ಅಂದ್ರೆ ಬೇರೆ ಕಡೆ ಅದ್ ರಿಪೀಟ್ ಆಗಲ್ಲ. ಸೊ ಇದು ಪ್ರೌಡ್ ಅನ್ಸುತ್ತೆ. ಈಗ ಸಾಮಾನ್ಯ ನಾವು ಪೇಪರ್ ಓದ್ಬಿಡ್ತೀವಿ, ಆರ್ಟಿಕಲ್ ಅಂತಾನೆ ಮರ್ತ್ಬಿಡ್ತೀವಿ. ಆದ್ರೆ ನಿಮ್ದಲ್ಲಿ ಒಂದು ಇಮೇಲ್ ಐಡಿ ಕೊಟ್ಟಿರ್ತೀರಲ್ವಾ? ಸೊ ಆ ಇಮೇಲ್ ಐಡಿಗೆ ಒಂದು ಪ್ರತಿಕ್ರಿಯೆ ಅಥವಾ ಫೀಡ್ಬ್ಯಾಕ್ ಆ ತರದ್ ಬಂದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ತುಂಬಾ ಖುಷಿ ಆಗುತ್ತೆ. ಅದು
ಪೋಕ್ಸೋ ನಾನು ಯಾವ್ದೋ ಒಂದು ಈ ವಿಚಾರದಲ್ಲಿ ಪೋಕ್ಸೋ ಬಗ್ಗೆ ಬರ್ದಾಗ ನನ್ಗೆ ಅದೇ ತರ 2-3 ಬಂತು, ಇಲ್ಲಾಗಿದೆ ಅದು ಪ್ಲೇ ಹೋಮ್ಸ್ ಅಲ್ಲಿ ಆದಾಗ ಬೆಂಗಳೂರಲ್ಲಿ. ಸೊ ಅದಿಟ್ಕೊಂಡು ನಾನು ಮತ್ತೆ 2 ಸುದ್ದಿ ಬರ್ದಿದ್ದೀನಿ ತುಂಬಾ ಹಿಂದೆ. ಈಗ ನಿಮ್ಗೆ ಕನ್ನಡ ಮಾಧ್ಯಮದಲ್ಲೂ ವರ್ಕ್ ಮಾಡಿದ್ದೀರಾ, ಇಂಗ್ಲಿಷ್ ಮಾಧ್ಯಮದಲ್ಲೂ ವರ್ಕ್ ಮಾಡಿದ್ದೀರಾ, ಏನಾದ್ರು ವ್ಯತ್ಯಾಸ ಕಂಡು ಬರುತ್ತಾ? ಕನ್ನಡ ಅಲ್ಲಿ ಮಕ್ಕಳ ಬಗ್ಗೆ ಬರೆಯೋ ಅಂದ್ರೆ ಮಕ್ಳು ವಿಚಾರಕ್ಕೆ ಅಲ್ಲಿ ಜಾಸ್ತಿ ಪ್ರಾಮಿನೆನ್ಸ್ ಇದೆ. ಈ ಇಂಗ್ಲಿಷ್ ಅಲ್ಲಿ ಅಷ್ಟು ಇಲ್ಲ. ಸೊ ಈಗ ಈ ಪತ್ರಿಕೆಗಳನ್ನ ಓದುವ ಅಭ್ಯಾಸ ಮಕ್ಕಳು ಬೆಳೆಸ್ಕೊಳ್ಬೇಕು. ಯಾಕಂದ್ರೆ ಅಲ್ಲಿ ನಮ್ಮ ಆಫೀಸಲ್ಲೂ ಕೂಡ ಎಡಿಟೋರಿಯಲ್ ನಾವು ಓದುವಂತ ಕೆಲಸ ಮಾಡಿಸ್ತಿದೀವಿ ಎಲ್ಲಾರ್ ಕೇಳುವೆ, ಅದು ಹೊಸ ಹೊಸ ಪದಗಳಿರುತ್ತೆ ಅಂತ. ನಿಮ್ಗೆ ನಿಮ್ಮ ಮಾತೃಭಾಷೆ ಕನ್ನಡ ಆದ್ರೂ ಇಂಗ್ಲಿಷ್ ಅಲ್ಲಿ ಬರೀತೀರಾ, ಒಂದು ದೊಡ್ಡ ಚಾಲೆಂಜ್ ಅಲ್ವಾ? ಹೆಂಗ್ ನಿಭಾಯಿಸ್ತೀರಾ ನೀವು? ಇಲ್ಲ ಸರ್, ನಾನು ಕನ್ನಡ ವಿಜಯ ಕರ್ನಾಟಕ ಬಿಟ್ಟು ಏನೇ ಪತ್ರಿಕೆ ಸೇರಿದಾಗ ನನ್ಗೊಂದ್ ಅಕ್ಷರ ಬರೆಯಕ್ ಬರ್ತಿರ್ಲಿಲ್ಲ. ನಾನು ಓದಿದ್ದೆಲ್ಲ ಕನ್ನಡ ಮಾಧ್ಯಮದಲ್ಲೇ. ನಾನ್ ಅದನ್ನ ಚಾಲೆಂಜ್ ಆಗಿ ತಗೊಂಡು ನಾನ್ 3 months ಅಲ್ಲಿ ರೆಡಿ ಆಗ್ತೀನಿ ಅಂತ ಹೇಳಿ ನನ್ನಷ್ಟಕ್ ನಾನೇ ರೆಡಿ ಆಗಿದ್ದು. ಅದ್ ನನಗ್ ನಾನೇ ತಗೊಂಡಿದ್ ಚಾಲೆಂಜ್. ನಾನ್ ಯೋಚನೆ ಮಾಡೋದ್ ಕನ್ನಡಲ್ಲೇ, ಬರೆಯೋದ್ ಮಾತ್ರ ಇಂಗ್ಲಿಷ್ ಅಲ್ಲಿ. ನಿಮ್ಮ ಪತ್ರಕರ್ತರ ಗುಂಪಲ್ಲಿ ನೀವು ಈಗ ಸೀನಿಯರು, ಬಹಳಷ್ಟು ಜನ ನನಗೆ ಹೇಳ್ತಾರೆ ರಶ್ಮಿ ಬೇಲೂರ್ ಅವರು ನಮ್ಗೆ ಸೀನಿಯರು, ಚೆನ್ನಾಗಿ ಮಾರ್ಗದರ್ಶನ ಮಾಡ್ತಾರೆ ಅಂತ. ಸೊ ನಿಮ್ಮ ಮಕ್ಕಳ ಸ್ನೇಹಿ ವಿಚಾರಗಳನ್ನ ಬೇರೆಯವ್ರಿಗೂ ಪ್ರಚಾರ ಮಾಡ್ತಿದ್ದೀರಾ. ಅದರಿಂದ ಮಕ್ಕಳ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋ, ಉದಾಹರಣೆಗೆ ನೀವು UNCRC ಆರ್ಟಿಕಲ್ ಮೆನ್ಷನ್ ಮಾಡಿದಾಗ ಬಹಳಷ್ಟು ಜನ ಬೇಗ ಫೀಡ್ಬ್ಯಾಕ್ ಹೇಳ್ತಾರೆ, ಇವರು UNCRC ಮೆನ್ಷನ್ ಮಾಡಿದ್ದಾರೆ ಅಂತ. ಯಾಕೆ ಅಂತ ಹೇಳಿದ್ರೆ ಅದನ್ನ ಪತ್ರಕರ್ತರು ಮಾಡೋದೇ ಇಲ್ಲ. ಸೊ ಆತರ ಎಲ್ಲ ಕೆಲಸ ಮಾಡ್ತಿರೋದ್ರಿಂದ ನಿಮಗೆ ರಾಜ್ಯದ ಮಕ್ಕಳ ಎಲ್ಲರ ಪರವಾಗಿ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ನಿಮ್ಮ ಈ ಕೆಲಸ ಹಿಂಗೆ ಮುಂದುವರ್ಸ್ಕೊಂಡು ಹೋಗಿ ರಾಷ್ಟ್ರ ಪ್ರಶಸ್ತಿ ಕೂಡ ನೀವು ತಗೊಳ್ಳಿ ಅಂತ ನಾನು ಅಭಿನಂದಿಸ್ತೀನಿ. ಥ್ಯಾಂಕ್ ಯು. ನಂದು ಒಂದ್ ರಿಕ್ವೆಸ್ಟ್, ಎಲ್ಲಾ ಚೈಲ್ಡ್ ರೈಟ್ಸ್ ಆಕ್ಟಿವಿಸ್ಟ್ ಎಲ್ಲಾ ನ್ಯೂಸ್ ಪೇಪರ್ ಆಫೀಸ್ ಗಳಿಗೆ ಬಂದು ನೀವು ಈ ತರ ಇಶ್ಯೂಸ್ ಬಗ್ಗೆ ಎಜುಕೇಟ್ ಮಾಡಿದ್ರೆ ತುಂಬಾ ಒಳ್ಳೇದು. ತುಂಬಾ ಜನಕ್ಕೆ ಈಗ್ಲೂ ಗೊತ್ತಿಲ್ಲ ಏನ್ ಬರಿಬೇಕು ಏನ್ ಬರಿಬಾರ್ದು. ಹೊಸದಾಗಿ ಬಂದಿರೋರ್ಗೆ ಓರಿಯಂಟೇಶನ್ ನಿಮ್ ಟೀಮ್ ಗಳು ಬಂದು ಮಾಡಿದ್ರೆ ಗ್ಯಾರಂಟಿ. ಬಹಳಷ್ಟು ಉತ್ತಮವಾದ ಸಲಹೆನೂ ಕೂಡ ಕೊಟ್ಟಿದ್ದೀರಾ ನೀವು. ಈ ಸಲಹೆನ ನಾವು ನಿಜಕ್ಕೂ ಇಂಪ್ಲಿಮೆಂಟ್ ಮಾಡಿ ನಿಮ್ಮ ಆಫೀಸ್ಗೆ ಫಸ್ಟ್ ಬರ್ತೀವಿ ಅಂತ ಹೇಳಿ ನಿಮ್ಮ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ರಶ್ಮಿ ಅವರೇ. ಥ್ಯಾಂಕ್ ಯು ಸರ್. ಊಟ ಅಂದ್ರೆ ಬರೀ ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿ ಊಟದ ಜೊತೆಗ್ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.